ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ದಬ್ಬುಳಿ ದೇವಸ್ಥಾನ ಹತ್ರ ಬಂದಿದ್ದೀನಿ. ದಬ್ಬುಳಿ ದೇವಸ್ಥಾನ ಪೂಜೆ ಮಾಡಿಸ್ಕೊಂಡು ನಮ್ಮ ಮಲೆ ಮಹದೇಶ್ವರ ದೇವಸ್ಥಾನ ಹತ್ರ ಬಂದಿದ್ದೀವಿ. ನಮ್ಮ ಮಲೆ ಮಹದೇಶ್ವರ ಇಲ್ಲಿ ಕೂಡ ದಬ್ಬುಳಿ ದೇವಸ್ಥಾನ ಹತ್ರ ನಮ್ಮ ಕಾವೇರಿ ನದಿ ತೀರದಲ್ಲಿ ಪಕ್ಕದಲ್ಲೇ ನೆಲೆಸಿದ್ದಾನೆ. ಬನ್ನಿ ತಮ್ಮಡಪ್ಪರ್ನ ನಮ್ಮ ದೇವರು ಇಷ್ಟು ಸಿಕ್ಕಿರೋದು. ನಮಸ್ತೆ, ನಮ್ಮ ಹೆಸರು ಗಣೇಶ ಅಂತ. ಇಲ್ಲಿ ಸುಮಾರು 30 ವರ್ಷದಿಂದ ನಮ್ಮ ತಂದೆಯವರು ಪೂಜೆ ಮಾಡ್ತಿದ್ರು. ಇವಾಗ ನಾವು ದೇವರನ್ನು ಮಾಡ್ತಿದ್ವಿ. ಇಲ್ಲಿ ಸುಮಾರು ವರ್ಷದ ಇತಿಹಾಸ ಇದು. ಅಂದರೆ ಬ್ರಿಟಿಷರ ಕಾಲದಿಂದ ಇದು ಮಹದೇಶ್ವರ ಬೆಟ್ಟಕ್ಕೆ ಯಾವಾಗ ಬಂದರೋ ಆವಾಗಿಂದ ಇಲ್ಲಿ ಸ್ವಾಮಿ ಇಲ್ಲಿ ನೆಲೆಯಾಗಿದ್ದ ಸ್ಥಳ ಇದು. ಇದು ನೆಲೆ ಅಂತಂದರೆ ಈಗ ಉತ್ತರ ದೇಶದಿಂದ ಬಂದಾಗ ಕಾವೇರಿ ನದಿ ತೀರಿಂದ ಬಂದಾಗ ಇಲ್ಲಿ ದಬ್ಬುಳಿ ಬಸವೇಶ್ವರ ಸ್ವಾಮಿ ಅಂತ 2 ಗೂಡಿ ಇದ್ದವು. 2 ಗೂಡಿ ದೊಡ್ಡ ಮರ ಕಾಳಚಿ ಮರ ಬಂದೋಗಿ ಗುಳಿಯಾಗಿ ಅಲ್ಲಿ 2 ಗೂಳಿ ಕಿತ್ತಾಡ್ಕೊಂಡು ಹೋಗಿ ಒಳಗಡೆ ಐಕ್ಯಾಗಿ ಅಲ್ಲಿ ಬಸವ ಉತ್ಪತ್ತಿ ಆಗೋದು. ಅವಾಗ ಮಹದೇಶ್ವರಲ್ಲಿ ಬಂದಾಗ ಬಸವನ್ನ ಕೇಳ್ಕೊಂಡು ಬಂದೆ, ಇಲ್ಲಿ ನೀವು ನೆಲೆ ಇರ್ಬೇಕಂತೇಳಿ. ಆವಾಗ ಇಲ್ಲಿ ಸ್ವಾಮಿ ಇಲ್ಲಿ ಭಾರಿ ಹುಣಸೆಮರ ಐತೆ. ಹುಣಸೆಮರ ಬುಡದೊಳಗಡೆ ತಪಸ್ ಮಾಡುವಂಥ ಸ್ಥಳ ಇದೆ. ಇಲ್ಲಿ ತಪಸ್ ಮಾಡಿ ಬಸವಣ್ಣಗೆ ಆಶೀರ್ವಾದ ಮಾಡಿ ಇಲ್ಲಿಂದ ನದಿ ತೀರದಲ್ಲಿ ಹಂಗೆ ಬೆಟ್ಟಕ್ಕೆ ಹೋಗುವಾಗ ಬಾಳೆ ಎಲೆ ಮೇಲೆ ಕುತ್ಕೊಂಡು ಹೋದಂಥ ಸ್ವಾಮಿ ಇಲ್ಲಿಂದ ಹೋಗಿ ಶ್ರಾವಣ ಸಂಹಾರ ಮಾಡಿ ಅಲ್ಲಿ 7 ಮಲೆ ಬೆಟ್ಟದಲ್ಲಿ ಅಲ್ಲಿ ಹೊಡ್ಕೊಂಡು ದೇವರನ್ನು ಸ್ವಾಮಿ ಫಸ್ಟ್ ಇಲ್ಲೇ ನೆಲೆಕೊಂಡಿರೋದಾ? ಫಸ್ಟ್ ಇಲ್ಲೇ ನೆಲೆಗೊಂಡು ಫಸ್ಟ್ ಇಲ್ಲಿ ತಪಾಸ್ ಮಾಡೋಂಥ ಸ್ಥಳ ಇದು. ನಮ್ಮ ಮಹದೇಶ್ವರರು ತಪಸ್ ಮಾಡಿದಂಥ ಸ್ಥಳ ಇದು. ಬೆಟ್ಟಕ್ಕೆ ಹೋಗಿ ಮುನ್ನ ಬೆಟ್ಟಕ್ಕೆ ಹೋಗಿ ಮುನ್ನ ತಪಾಸ್ ಮಾಡಿದ ಸ್ಥಳ ಇದು. ಓಕೆ ಓಕೆ, ಅರ್ಥ ಆಯಿತು. ಇಲ್ಲಿಂದ ಬಾಳೆ ಎಲೆ ಮೇಲೆ ಹೋಗಿದ್ದು. ಆಮೇಲೆ ಬಾಳೆ ಎಲೆ ಮೇಲೆ ನದಿಯಲ್ಲಿ ಕುತ್ಕೊಂಡು ತಪಾಸ್ ಮಾಡಿಕೊಂಡು ಬಾಳೆ ಎಲೆ ಮೇಲೆ ಹೋಗಿದ್ದು. ನಂದಂತೂ ಇತಿಹಾಸ ಇದೆ. ಅದೇ ಆವಾಗಿಂದ ಪ್ರಸಿದ್ಧವಾದ ದೇವಸ್ಥಾನ. ಅಲ್ಲಿ ದಬ್ಬುಳಿ ಬಸವೇಶ್ವರ ಸ್ವಾಮಿಯಿಂದ ಅವರು ಸ್ವಾಮಿ ನೋಡಿರೋದು ಅವರು ದೇವಸ್ಥಾನ ತುಂಬ ಇತಿಹಾಸ ದೇವಸ್ಥಾನ. ಓಕೆ ನೋಡಿದ್ರಲ್ವಾ, ನಮ್ಮ ಮಲೆ ಮಹದೇಶ್ವರರು ಇಲ್ಲಿಂದ ಕಾವೇರಿ ನದಿ ತೀರದಿಂದ, ಕಾವೇರಿ ನದಿ ಕಾಣಿಸ್ತಾ ಇದೆ ನೋಡಿ ಅಲ್ಲಿ, ಅಲ್ಲಿಂದ ಇಲ್ಲಿ ತಪಸ್ಸು ಮಾಡಿಬಿಟ್ಟು ಬಾಳೆ ಎಲೆ ಮೇಲೆ ಇಲ್ಲಿಂದ ಮಹದೇಶ್ವರನ ಬೆಟ್ಟಕ್ಕೆ ಹೋಗಿದ್ದಾರಂತೆ. ಕಾವೇರಿ ನದಿ ಅರಿಗೆಲೆ ನೋಡ್ತಾ ಇರ್ಬೋದು ನೀವು. ಅದಾಗಿದ್ದಾದ್ಮೇಲೆ ಮೇ, ಜೂನ್, ಜುಲೈ ಅಂತ ಬಂತಂದರೆ ನೀರು ಜಾಸ್ತಿ ಬರುತ್ತೆ. ಆವಾಗ ಇದೆಲ್ಲ ಫುಲ್ಲು ನೀರು ತುಂಬ್ಕೊಂಡ್ಬಿಡುತ್ತೆ ಅಲ್ವಾ ತಂದಪ್ಪರ? ಅವಾಗ ನೀವೆಲ್ಲ ಎಲ್ಲಿರ್ತೀರ? ಫುಲ್ಲು ನದಿಯೆಲ್ಲ ಬಂದು ದೇವಸ್ಥಾನ ಅವಾಗೇನಿಲ್ಲ, ಊರಿಗೆ ಹೋಗ್ಬಿಡ್ತಾರೆ. ಎಷ್ಟು ಒಂದು 15 ದಿವಸ ಹಂಗಿರುತ್ತೆ ನೀರು? ದಿನ 1 ತಿಂಗಳು ಮಳೆ ಬಿದ್ದಂಗೆಲ್ಲ ಇರ್ತದೆ. ಮೈಸೂರು, ಮಡಿಕೇರಿ ಮಳೆ ಬಿದ್ದಾಗ KRS ತುಂಬಿದಾಗ ನೀರು ಬಿಡ್ತಾರೆ. KRS ಕಬಿನಿ ಡ್ಯಾಮ್ ನೀರು ಬಿಟ್ಟಾಗ ಫುಲ್ ಇದೆಲ್ಲ ಬಂದ್ಬಿಡುತ್ತೆ. ಕಾವೇರಿ ನದಿ ಫುಲ್ ಬಂದು ದೇವಸ್ಥಾನ ಎಲ್ಲ ಮುಚ್ಕೊಂಡ್ಬಿಡುತ್ತೆ. ಅವಾಗ ಯಾರು ಇರಲ್ಲ ಅಲ್ಲಿ. ಅವಾಗ ಯಾರು ಇರಲ್ಲ. ತಿಂಗಳಲ್ಲಿ ಮಾತ್ರ, ಒಂದು ತಿಂಗಳಲ್ಲಿ, ಜುಲೈ, ಆಗಸ್ಟ್ 3 ತಿಂಗಳಲ್ಲಿ ಮಾತ್ರ. ಫ್ರೆಂಡ್ಸ್ ನೋಡಿ, ಕಾವೇರಿ ನೀರು ಇಲ್ಲಿಂದ ಹೊಗೇನಕಲ್ಗೆ ಹೋಗುತ್ತೆ ನೀರಿದು. ಕನಕಪುರ ಮೇಕೆದಾಟಿಂದ ಈ ಕಡೆ ನೀರು ಬರುತ್ತೆ. ಇಲ್ಲಿಂದ ಹೊಗೇನಕಲ್ಗೆ ಹೋಗುತ್ತೆ. ಹೊಗೇನಕಲ್ಲಿಂದ ಮೇಟೂರ್ಗೆ ಹೋಗುತ್ತೆ ನೀರು. ಕಾವೇರಿ ಅಲ್ಲಿ ಬೇಸಿಗೆ ಇರೋದ್ರಿಂದ ನೀರು ಕೂಡ ಕಮ್ಮಿನೇ ಇದೆ. ಹಾಕ್ಕೊಂಡ್ಬಿಡ್ತೀನಿ ಕತ್ತೆ ಬರಬೇಕು ನೋಡಿ. ಗುಡಿ ದೇವಸ್ಥಾನ ಹತ್ರನೂ ಗಾಡಿ ದಾಟಿಸ್ತಾರೆ ಯಾವಾಗಲೂ. ಇಲ್ಲಿ ಬೈಕ್ ಕೂಡ ದಾಟಿಸ್ತಾರೆ. ಗಾಡಿಗೆ 50, ಆಳುಗಳಿಗೆ 20 ರೂಪಾಯಿ ದಾಟಿಸ್ತಾರೆ. ಮಹದೇಶ್ವರನ ಬೆಟ್ಟಿಗೆ ಬರೋರಲ್ಲ ಇಲ್ಲೂ ಬರ್ಬೋದು. ಅಂದರೆ ಮಳೆ ಜಾಸ್ತಿ ಹುಯ್ದಾಗ ಸ್ವಲ್ಪ ರಿಸ್ಕು. ಇಲ್ಲೆಲ್ಲ ಆಗ್ತೀವಿ ಸ್ವಾಮಿ. ಜಾಸ್ತಿ ಮಳೆ ಬಂದ್ರೆ ಆಗಲ್ಲ. ಅದೇ ಈಗೆಲ್ಲ ದಾಟಿಸ್ತೀವಿ. ಇವಾಗೆಲ್ಲ ದಾಟಿಸ್ತೀರಾ ಬೇಸಿಗೆಯಲ್ಲಿ? ಎಷ್ಟು, ಒಂದು 6 ತಿಂಗಳು ದಾಟಿಸ್ತೀರಾ? ಜಾಸ್ತಿ ದಾಟಿಸ್ತೀವಿ. ಒಂದು 2 ತಿಂಗಳು ದಾಟ್ಸಲ್ಲ, ಅಷ್ಟು ಇದೆಲ್ಲ ದಾಟಿಸ್ತೀವಿ. ಒಂದೊಂದು ಗಾಡಿ ಮನಸ್ಕೊಂಡು ಹೋಗ್ತೀವಿ ಅವಾಗ ಜಾಸ್ತಿ ಬಂದು. ಮನಸ್ಕೊಂಡು ಹೋಗ್ತೀರಾ? ಧೈರ್ಯ ಬರ್ಬೋದು, ಧೈರ್ಯ ಕುಂಡ್ರೆ ನಾವೇನು ಮಾಡೋಕ್ಕಾಗಲ್ಲ. ಅದೇ ಈಗ ನೀವು ಎಷ್ಟು ಅಷ್ಟು ಹೋಗಿ ಮತ್ತಕ್ಕೆ ಹೋದ್ರೂ ಒಂದೊಂದು ಗಾಡಿ ನಾವು ಮನಸ್ಕೊಂಡು ಬಿಟ್ಕೊಂಡು ಹೋಗ್ತೀವಿ. ಸರಿ ತೊಂದರೆ ಇಲ್ಲ. ಸರಿ ಓಕೆ. ನದಿ ದಾಟ್ಕೊಂಡು 5 ಕಿಲೋಮೀಟ್ರ್ ಬತ್ತಿದಂಗೆ ಒಂದು ಊರು ಸಿಗುತ್ತೆ. ಯಾವ ಊರು ಅಂತ ಹೇಳಿದ್ರೆ ದಂಟಳ್ಳಿ ದಾಟ್ಕೊಂಡು ನಾವು ಹೋಗೋದು ಎಲ್ಗಪ್ಪ ಅಂತಂದರೆ ತಾಳ್ಬೆಟ್ಟ ಇಲ್ಲಿಂದ 25 ಕಿಲೋಮೀಟರ್ ಇದೆ. ತಾಳ್ಬೆಟ್ಟದಿಂದ 25 ಕಿಲೋಮೀಟ್ರು ಮಹದೇಶ್ವರನ ಬೆಟ್ಟ 50 ಕಿಲೋಮೀಟರ್ ಇದೆ ಇಲ್ಲಿಂದ. ನೋಡಿ, ನಾವು ಕೂಡ ತಾಳ್ಬೆಟ್ಟಿಗೆ ಹೋಗ್ತಾ ಇದೀವಿ. ತಾಳ್ಬೆಟ್ಟದಲ್ಲಿ ಹೋಗಿ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಸೀದಾ ಮಲೆ ಮಹದೇಶ್ವರನ ಬೆಟ್ಟ ಕೂಡ ಹೋಗ್ಬೇಕು. ಬನ್ನಿ ಗುರು.
ಹೌದು ಗುರು, ಮಾದಯ್ಯನಗಿರಿಗೆ ಬಂದರೆ ಯಾವಾಗಲೂ ತುಂಬಾ ಮನಸ್ಸಿಗೆ ಶಾಂತಿ ನೆಮ್ಮದಿ ಎಲ್ಲ ಕೊಡ್ತಾನೆ ಗುರು ನಮ್ಮ ಅಪ್ಪಾಜಿ ಮಲೆ ಮಾದಪ್ಪ. ಅದಾದಮೇಲೆ ನಮ್ಮ ಆನೆ ಕೂಡ ಬಂದಿತ್ತು ಹೋಗ್ತಿದ್ದಂಗೆ. ಆನೆ ಹೆಸರು ಏನಪ್ಪ ಅಂತಂದರೆ ಉಮಾ ಪರಮೇಶ್ವರಿ ಅಂತ ಹೇಳ್ಬಿಟ್ಟು ಹೆಣ್ಣಾನೆ ಇದು. ಆನೆ ಹತ್ರ ಆಶೀರ್ವಾದ ಕೂಡ ತಗೊಂಡು ನಾನು ಕೂಡ ಆಮೇಲೆ ದೇವ್ರ ದರ್ಶನ ಮಾಡಿಕೊಂಡು ನೆಮ್ಮದಿಯಾಗಿ ಈಚೆ ಬಂದು ಊಟ ಕೂಡ ಮಾಡಿಕೊಂಡು ಬಂದಿದ್ವಿ. ಅಷ್ಟರಲ್ಲಿ ಆನೆ ಕೂಡ ರೆಡಿ ಮಾಡಿ ನೆನೆಸಿದ್ರು, ಮತ್ತೆ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಫೋನ್ ತಗೊಂಡು ಹೋದೆ ಗುರು. ಮಾದೇಶ್ವರನ ಸ್ಟ್ಯಾಚು ಕೂಡ ಸಖತ್ತಾಗೆ ಕಟ್ಟಿ ಬಿಟ್ಟಿದ್ದಾರೆ. ಅಲ್ಲಿ ಮೇಲ್ಗಡೆ ಹೋಗೋಕ್ಕೆ ಯಾರಿಗೂ ಪರ್ಮಿಷನ್ ಇಲ್ಲ, ಯಾಕಂತ ಹೇಳಿದ್ರೆ ಇನ್ನು ರೋಡ್ ರೆಡಿ ಮಾಡ್ತಾ ಇದ್ದಾರೆ. ರೋಡ್ ರೆಡಿ ಮಾಡೋವರೆಗೂ ಯಾರನ್ನೂ ಮೇಲ್ಗಡೆ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಾಗಿದ್ದಾದ್ಮೇಲೆ ಇವತ್ತು ನಾವು ವೀರಪ್ಪನ ಊರ ಮೇಲೆ ಹೋಗ್ತಾ ಇರೋದು. ಇಲ್ಲಿ ನೋಡಿ, ಈ ಸ್ಪಾಟ್ ಬಂದು ಕೊಳ್ಳೇಗಾಲದ ಸಬ್ ಇನ್ಸ್ಪೆಕ್ಟರ್ ದಿನೇಶ್ ಅವ್ರನ್ನ ಶೂಟ್ ಮಾಡಿ ಸಾಯಿಸಿರುವಂತ ಸ್ಪಾಟ್ ಇದೇನೆ ಗುರು ನಮ್ಮ ಕಿಲ್ಲಿಂಗ್ ವೀರಪ್ಪನ್ನು. ಇಲ್ಲಿ ನೋಡಿ, ಅವ್ರ ನೆನಪಿಗೋಸ್ಕರ ಚಿಕ್ಕದಾಗಿ ಸ್ಮಾರಕ ಒಂದು ರೆಡಿ ಮಾಡಿದ್ದಾರೆ. ಅಲ್ಲಿ ಎಲ್ಲ ಡೀಟೇಲ್ಸ್ ಕೂಡ ಹಾಕಿದ್ದಾರೆ. ಇಲ್ಲಿ ಕೆಳಗಡೆ ನದಿ ಇದೆ, ನದಿ ಹರಿತಾ ಇದೆ. ಹೊಗೆನಿಕಲ್ ಇಂದ ಬರುವಂಥ ನೀರಿದು, ನಮ್ಮ ಕಾವೇರಿ ನದಿ ಹರಿತಾ ಇದೆ. ಅದಾಗಿದ್ದಾದ್ಮೇಲೆ ಇಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ, ನೋಡ್ತಾ ಇರ್ಬೋದು. ಈ ಕಡೆ ತೋರಿಸಿ, ಇಲ್ಲಿ ಬೋರ್ಡ್ ಹಾಕಿರೋ ಜಾಗದಲ್ಲಿ ದಿನೇಶ್ ಮತ್ತೆ ಅವ್ರ ಗ್ಯಾಂಗನ್ನು ಶೂಟ್ ಮಾಡಿ ಸಾಯಿಸಿರುವಂಥ ಸ್ಪಾಟ್ ಇದೇನೆ ಜಾಗ ಇದು. ಹಿಂದೆ ಗೋಪಿನಾಥಂ 3 ಕಿಲೋಮೀಟ್ರಲ್ಲಿ ಗೋಪಿನಾಥಂ ಇದೆ. ಅದೇ ವೀರಪ್ಪನ್ ಇದ್ದಿದ್ದಂಥ ಊರು. ವೀರಪ್ಪನ ಹಿಸ್ಟ್ರಿ ಕೇಳಿದ್ರೆ ಆವಾಗ ಆಗಿನ ಕಾಲದಲ್ಲಿ ತುಂಬ ಎಲ್ಲರಿಗೂ ಗಡ 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 ಅಂತ ನಡುಗ್ತಾ ಇದ್ರು. ನೀವೇನು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ, ಇವನೇ ಒರಿಜಿನಲ್ ವೀರಪ್ಪನು. ಹಿಂದ್ಗಡೆ ಗುಡ್ಡ ಕಾಣಿಸಿದೆಯಲ್ಲ, ಆ ಗುಡ್ಡದ ಮೇಲೆ ನಿಂತ್ಕೊಂಡು ಅಟ್ಯಾಕ್ ಮಾಡಿ ಬರುವಂತ ಪೊಲೀಸ್ ಜೀಪ್ನ ಅಟ್ಯಾಕ್ ಮಾಡಿ ತುಂಬಾನೇ ಕ್ರೂರವಾಗಿ ಸಾಯಿಸಿರುವಂತ ಘಟನೆ ಇದೇ ಸ್ಪಾಟ್ ಅಲ್ಲಿ ನಡೆದಿರೋದು ಗುರು. ಇಲ್ಲಿಂದ ಹೊಗೆನಿಕಲ್ಗೆ ಬಂದು ನಾವು ಕೂಡ ಹರಗಲನ್ನ ದಾಟಿಸ್ಕೊಂಡು ಊರು ಕೂಡ ಹೋಗ್ತಾ ಇದೀವಿ. ವಿಲೇಜ್ ಶಿವ ವ್ಲಾಗ್ಸ್ ಅಂತ ಹೇಳ್ಬಿಟ್ಟು. ಏನು ನಿಮ್ಮದು ಕಂಟೆಂಟು? ನಮ್ಮದು ಅಗ್ರಿಕಲ್ಚರ್ ರಿಲೇಟೆಡ್ ಹಾಂ ಹೌದು. ಹೊಸ್ದಾಗಿ ಚಾನಲ್ ಓಪನ್ ಮಾಡಿದ್ದೀವಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಓಕೆ ಓಕೆ ಹಾಂ ಡನ್, ಒಳ್ಳೆಯದಾಗಿ. ಎಷ್ಟಿದ್ದಾರೆ ಈಗ ಸಬ್ಸ್ಕ್ರಿಪ್ಷನ್? ಈಗ ಅಣ್ಣ 1 ತಿಂಗಳು ಆಯಿತು, ಇವಾಗ ಒಂದು 500 ಆಗಿದ್ದಾರೆ ಅಷ್ಟೇ. ನೀವೆಲ್ಲ ಹೆಲ್ಪ್ ಮಾಡಿದ್ರೆ ಇನ್ನು ನಮ್ಗೆ ಹೆಲ್ಪ್ ಆಗುತ್ತೆ. ರೈತರಿಗೆ ಹೆಲ್ಪ್ ಮಾಡ್ತೀರಾ? ರೈತರಿಗೆ ಗೆಲ್ಲಬೇಕು. ಹಾಂ, ರೈತರಿಗೆ ಸಪೋರ್ಟ್ ಇರುತ್ತೆ. ಹಾಂ, ನೋಡ್ತೀನಿ. ನಾಳೆ ನಿಮ್ಮ 5 ಜನ ಇದ್ದೀರಾ, 5 ಜನನೂ ಸಬ್ಸ್ಕ್ರೈಬ್ ಮಾಡಬೇಕು. ಹಾಂ, ಒಬ್ರು ಎಕ್ಸ್ಟ್ರಾನೇ ನೀವೇ ಮಾಡಿಸ್ಕೊಬಿಡ್ಬೇಕು. ಹಾಂ, ಮಾಡಿಸಿರೋಣ ಬೇಕು. ಹಾಯ್ ಫ್ರೆಂಡ್ಸ್, ಇವತ್ತು ನೋಡಿ ಹೊಗೆನಿಕಲಲ್ಲಿ ನಾವು ಕೂಡ ಬೈಕ್ಗಳು ಹಾಕ್ಕೊಂಡು ನದಿ ತೀರ ದಾಟ್ಕೊಂಡು ಹೋಗ್ತಾ ಇದ್ದೀವಿ. ನಾನು ವರ್ಷದಲ್ಲಿ 5 ಸಲ ಮಾದೇಶ್ವರನ ಬೆಟ್ಟಕ್ಕೆ ಮಿಸ್ಸೇ ಇಲ್ಲ, ಹೋಗ್ತಾ ಇರ್ತೀನಿ. ನಮಗೆ ಮನೆ ದೇವರು ಮಾದೇಶ್ವರ. ನಮಗೆ ಏನು ಕೇಳಿದ್ರು ನಮ್ಮ ಮಾದಪ್ಪ ಕೊಡ್ತಾರೆ. ಅವಾಗವಾಗ ಬರ್ತಾ ಇರ್ತೀವಿ. ಮಾದಪ್ಪನ ಬೆಟ್ಟಕ್ಕೆ ಹೋಗಿ ಬಂದರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಆಲುಮಲೆ, ಜೇಲುಮಲೆ, ಗುಂಜುಮಲೆ, ಗುರುಗಂಜುಮಲೆ 77 ಮಲೆಯಲ್ಲಿ ತಪ್ಪದೆ ನಲಿದು ನಾಟ್ಯವಾಡುವಂಥ ನಮ್ಮ ಅಪ್ಪಾಜಿ ಮುಂದೆ ಮಾದಪ್ಪನ ಒಂದ್ಸಲಿ ಉಗೇನ್ರಪ್ಪ. ಈ ವಿಡಿಯೋ ಇಷ್ಟಾಗಿದ್ದರೆ ನಮ್ಮ ವಿಲೇಜ್ ಶಿವ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಟಾಟಾ, ಬಾಯ್ ಬಾಯ್.